ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಪ್ರಾಬ್ಲಮ್ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು, ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಬಂದಿದೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ಅದನ್ನು ನೋಡೋಣ, ಓಕೆನಾ. ಸೊ ಇದು ಬಂದು ಪ್ರಾಬ್ಲಮ್ಮು ಹೆಂಗೆ ಅಂತ ಅಂದರೆ, ಅವರು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಯಾವುದೇ ರೀತಿ ಕೊಟ್ಟಿರಲ್ಲ ಮತ್ತು ಪಾತ್ ಕಾಸ್ಟು ಕೊಟ್ಟಿರಲ್ಲ, ಓಕೆನಾ. ಸೊ ಇದನ್ನು ನಾನು ಮೆನ್ಷನ್ ಮಾಡ್ಕೊಂಡಿರೋದು, ಓಕೆನಾ. ಸೊ ಅವರು ಬರೀ ಏನು ಯಾವುದೇ ರೀತಿ ಮೆನ್ಷನ್ ಮಾಡ್ತೀರಾ, ಬರೀ ನೋಟ್ಸ್ ಮಾತ್ರ ಕೊಟ್ಟಿರ್ತಾರೆ, ನೋಟ್ಸ್ ಮತ್ತು ಕನೆಕ್ಷನ್ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಪಕ್ಕದಲ್ಲಿ ಅವರು ಬರೀ ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಯಾವ ರೀತಿ ಪಾತ್ ಕಾಸ್ಟ್ ತೊಗೋಬೇಕು ಅಂತೆಲ್ಲ ನಾನು ಹೋಗ್ತಾ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇದ್ರದ್ದು ಕ್ವೆಶನ್ ಹೆಂಗೆ ಕೊಡ್ತಾರೆ ಅಂತ ಅಂದರೆ, ಸಾಲ್ವ್ ಯೂಸಿಂಗ್ A* ಅಲ್ಗಾರಿದಮ್ ಆ್ಯಂಡ್ ಸಾಲ್ವ್ ಯೂಸಿಂಗ್ BFS ಅಲ್ಗಾರಿದಮ್ ಅಂತ ಕೊಡ್ತಾರೆ. ಸೊ ನಾವು ಅದನ್ನು ಸಾಲ್ವ್ ಮಾಡೋಣ, ಯಾವ ರೀತಿ ಮಾಡೋದು ಅಂತ ನೋಡೋಣ, ಓಕೆನಾ. ಸೊ ಇವಾಗ A* ಅಲ್ಗಾರಿದಮ್ ಪ್ರಕಾರ ನಮಗೆ ಈ ಫಾರ್ಮುಲಾ ಗೊತ್ತು. ಏನು? f(n) = g(n) + h(n). g(n) ಅಂತ ಅಂದರೆ ಏನು? ಸೊ ಇದು ಬಂದು ಪಾತ್ ಕಾಸ್ಟ್ ಅಲ್ವಾ. ಆಮೇಲೆ h(n) ಅಂತ ಅಂದರೆ ಏನು? ಇದು ಬಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ, ಓಕೆನಾ. ಸೊ ಇವಾಗ ನನಗೆ ಪಾತ್ ಕಾಸ್ಟ್ ಕೊಟ್ಟಿರಲಿಲ್ಲ. ಸೊ ನಾನು ಯಾವ ರೀತಿ ಮಾಡಬೇಕು? ಸೊ ಇಲ್ಲಿಂದ A ಇಂದ ನಾನು Bಗೆ ಹೋಗೋಕ್ಕೆ 1 ಸ್ಟೆಪ್ ತೊಗೊತಾ ಇದ್ದೀನಿ. ಸೊ 1. ಸೊ ಅವರು ಕೊಟ್ಟಿಲ್ಲದೆ ಇರೋ ಕಾರಣ ನಾನು ಎಲ್ಲದಕ್ಕೂ ಪಾತ್ ಕಾಸ್ಟು 1 ಅಂತ ಡಿಫಾಲ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ A ಇಂದ Bಗೆ ಹೋಗೋಕ್ಕೆ ನನಗೆ 1 ಸ್ಟೆಪ್ ಬೇಕು. ಸೊ A ಇಂದ Cಗೆ ಹೋಗೋಕ್ಕೂ 1 ಸ್ಟೆಪ್ ಬೇಕು, C ಇಂದ Eಗೆ ಹೋಗೋಕ್ಕೂ 1 ಸ್ಟೆಪ್ ಬೇಕು, E ಇಂದ Gಗೆ ಹೋಗೋಕ್ಕೂ 1 ಸ್ಟೆಪ್ ಬೇಕು. ಸೊ ಬೈ ಡಿಫಾಲ್ಟಾಗಿ ನಾನು 1 1 1 ಅಂತ ತೊಗೊಂಡಿದ್ದೀನಿ, ಓಕೆನಾ. ಅವ್ರು ಅಕಸ್ಮಾತ್ ಕ್ವೆಶನಲ್ಲಿ ಏನಾದರೂ ಅವರೇ ಪಾತ್ ಕಾಸ್ಟ್ ಕೊಟ್ಟಿದ್ರೆ, ಸೊ ನಾವು ಅದೇ ಪಾತ್ ಕಾಸ್ಟ್ನ ತೊಗೊಂಡು ನಾವು ಸಾಲ್ವ್ ಮಾಡಬೇಕಾಗತ್ತೆ, ಓಕೆ. ಸೊ ಇವಾಗ ನಾವು ಬನ್ನಿ, ನಾನು ಡಿಫಾಲ್ಟಾಗಿ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ 1ನಲ್ಲಿ ಏನಂತ ಅಂದರೆ, ಇಲ್ಲಿ ಇನಿಷಿಯಲ್ ನೋಡು A. ನಾನೇನಂತ ಹೇಳಿದ್ದೆ? ಫಸ್ಟು ಯಾವುದೇ ಇನಿಷಿಯಲ್ ನೋಡಿದ್ರೂ ಅದನ್ನು ನಾವು ಓಪನ್ ಲಿಸ್ಟಿಗೆ ಹಾಕ್ಕೊಬೇಕು ಅಂತ ಹೇಳಿದ್ದೆ. ಆಮೇಲೆ ಯಾವುದಕ್ಕೆ f(n) ವ್ಯಾಲ್ಯೂ ಅದರಲ್ಲಿ ಕಡಿಮೆ ಇರುತ್ತೆ ಅಲ್ವಾ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ನೋಡ್ಗೂ ಅದು ಗೋಲ್ ನೋಡ ಅಲ್ವಾ ಅಂತ ಚೆಕ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡಿದಾದ್ಮೇಲೆ ಅಕಸ್ಮಾತ್ ಏನಾದರೂ ಅದು ಗೋಲ್ ನೋಡ್ ಆಗಿದ್ದರೆ ನಾವು ಅಲ್ಲೇ ಸ್ಟಾಪ್ ಮಾಡಿ ಪಾತ್ನ ಜನ್ರೇಟ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದರಲ್ಲಿ f(n) ವ್ಯಾಲ್ಯೂ ಯಾವ್ದು ಕಡಿಮೆ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಬಿಹೈಂಡ್ A* ಅಲ್ಗಾರಿದಮ್, ಓಕೆ. ಇವಾಗ A ಬಂದು ನಮ್ಮದು ಸ್ಟಾರ್ಟಿಂಗ್ ನೋಡು. ಸೊ ನಾನೇನು ಮಾಡ್ತೀನಿ, ಅದನ್ನು ಓಪನ್ ಲಿಸ್ಟಿಗೆ ಹಾಕ್ಕೊತೀನಿ. ಹಾಕ್ಕೊಂಡಾದ್ಮೇಲೆ ಸೊ ಸ್ಟಾರ್ಟ್ ವಿತ್ ನೋಡ್ A. ಸೊ ಅದರದ್ದು g(a) ಅಂತ ಅಂದರೆ ಅದರದ್ದು ಪಾತ್ ಕಾಸ್ಟ್ g(a) = 0. ಯಾಕೆ? A ಇಂದ Aಗೆ ಏನಿರುತ್ತೆ? ಆಬ್ವಿಯಸ್ಲಿ ಪಾತ್ ಕಾಸ್ಟು 0 ಇರುತ್ತೆ. ಯಾವುದೇ ರೀತಿ ಡಿಸ್ಟೆನ್ಸ್ ಇರೋದಿಲ್ಲ. ನೀವು ಅದೇ ನೋಡಿಂದ ಅದೇ ನೋಡ್ಗೆ ಹೋಗೋಕ್ಕೆ ಏನಾದರೂ ಡಿಸ್ಟೆನ್ಸ್ ಬೇಕಾ? ಎಂಥದ್ದು ಇಲ್ಲ. ಸೊ A ಇಂದ ಹೇಗೆ ಹೋಗೋಕ್ಕೆ 0. ಸೊ ನಾನು ಅದಕ್ಕೆ ಪಾತ್ ಕಾಸ್ಟ್ 0 ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಫಾರ್ಮುಲಾ ಹಾಕ್ಕೊಳ್ಳಿ. f(a) = g(a) + h(a). g(a) ಪಾತ್ ಕಾಸ್ಟ್ ಆಫ್ A, ಓಕೆ, ಅದು 0 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ A. ಸೊ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 5 ಇಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಹ್ಯೂರಿಸ್ಟಿಕ್ ವ್ಯಾಲ್ಯೂ 5. ಸೊ 0 + 5 ಏನು? 5. ಸೊ ನಾವು ಈ ಕ್ಯೂನ ಬರಿಬೇಕು. ಅದಾದಮೇಲೆ ನಾವು ಇಲ್ಲಿ ಓಪನ್ ಲಿಸ್ಟ್ ಅಂತ ಬರಿಬೇಕು. ಸೊ ಓಪನ್ ಲಿಸ್ಟಲ್ಲಿ ಸೊ ಇವಾಗ ನಾನು A ಹಾಕ್ಕೊಂಡಿದ್ದೀನಿ. ಸೊ ಕ್ಲೋಸ್ಡ್ ಲಿಸ್ಟಲ್ಲಿ ಎಂಟಿ ಇದೆ, ಯಾಕಂದರೆ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿಲ್ಲ. ಸೊ ಇಟ್ ಈಸ್ ಎಂಟಿ, ಓಕೆ. ನೆಕ್ಸ್ಟ್ ಸೊ ಇವಾಗ ಇಲ್ಲಿ ಓಪನ್ ಲಿಸ್ಟಲ್ಲಿ ಒಂದೇ ನೋಡಿರೋದ್ರಿಂದ ಕಾರಣ ನಾನೇನು ಮಾಡ್ತೀನಿ, ಇದನ್ನೇ ಎಕ್ಸ್ಪ್ಲೋರ್ ಮಾಡ್ಕೊಬೇಕು. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡ್ಕೊಬೇಕು ಅಂದರೆ ಎಗೆ ಯಾರ್ಯಾರು ಅವ್ರ ಚಿಲ್ಡ್ರನ್ಸು B ಮತ್ತು C, A B ಮತ್ತು Cಗೆ ಕನೆಕ್ಟ್ ಆಗಿದೆ. ಸೊ ಅದರಿಂದ ನನಗೆ 2 ಪಾಸಿಬಿಲಿಟೀಸ್ ಅಂದರೆ f(b)ನೂ ಕಂಡುಹಿಡಬೇಕು, f(c)ನೂ ಕಂಡುಹಿಡಬೇಕು. ಇದರಲ್ಲಿ ಯಾವ f(n) ವ್ಯಾಲ್ಯೂ ಕಡಿಮೆ ಇದೆ ಅದನ್ನು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟೇ. ಸೊ ಇವಾಗ ಫಾರ್ B, f(b) = g(b + h(b). g(b) ಅಂದ್ರೇನು? ಪಾತ್ ಕಾಸ್ಟ್ ಆಫ್ B. A ಇಂದ Bಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಸೊ ದಟ್ ಈಸ್ ನಥಿಂಗ್ ಬಟ್ 1. ಸೊ 1 ಪ್ಲಸ್ h(b) ಅಂದರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ B. ಸೊ ದಟ್ ಈಸ್ ನಥಿಂಗ್ ಬಟ್ 6. ಸೊ 1 + 6 7 ಬಂತು. ಸೊ ಇಲ್ಲಿ f(c) = g(c + f(h)(c). ಸೊ g(c) ಅಂದರೆ ಪಾತ್ ಕಾಸ್ಟ್ ಫ್ರಮ್ A to C ಎಷ್ಟಿದೆ? 1 ಇದೆ. ಸೊ 1 ಪ್ಲಸ್ h(c). ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ C ಬಂದು 4. ಸೊ ನಾನು 4 ಹಾಕ್ಕೊತೀನಿ. 1 + 4 = 5. ಸೊ ಇವಾಗ ಕಂಪೇರ್ ಮಾಡಿ f(b) ವ್ಯಾಲ್ಯೂ ಮತ್ತು f(c) ವ್ಯಾಲ್ಯೂನ ಕಂಪೇರ್ ಮಾಡಿ. ಸೊ ಇದು 7, ಇದು 5. 5 7ಗಿಂತ ಕಡಿಮೆ ಆಗಿದ್ದ ಕಾರಣ ಇದು ಮಿನಿಮಮ್ ಅಂತ ಕನ್ಸಿಡರ್ ಮಾಡಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ನನ್ನ ಒಂದು ಓಪನ್ ಲಿಸ್ಟಲ್ಲಿ ಯಾವುದ್ಯಾವುದಿದೆ ಗೊತ್ತಾ? ಸೊ ಇವಾಗ ನಾನು A ಮಾಡಿದೆ ಮತ್ತು B ಮತ್ತು C ಹಾಕ್ಕೊಂಡೆ. ಸೊ ಇವಾಗ ಕ್ಲೋಸ್ಡ್ ಲಿಸ್ಟಲ್ಲಿ ನಾವು ಕರೆಂಟು ಯಾವ
ಯಾವುದನ್ನು ಎಕ್ಸ್ಪ್ಲೋರ್ ಮಾಡಿದ್ದು, ಎನ ಎಕ್ಸ್ಪ್ಲೋರ್ ಮಾಡಿದ್ದು. ಸೊ ಕ್ಲೋಸ್ ಲಿಸ್ಟಲ್ಲಿ ಎ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಮಿನಿಮಮ್ ಇದಾಗಿರೋದ್ರಿಂದ ನಾನು ಸಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಸಿ ಏನು ಗೊತ್ತಾ, ಇಗೆ ಕನೆಕ್ಟ್ ಆಗಿದೆ ಮತ್ತು ಬಿಗೂ ಕನೆಕ್ಟ್ ಆಗಿದೆ, ಬಟ್ ಇಟ್ ಈಸ್ ಅ ಇನ್ಕಮಿಂಗ್ ಎಡ್ಜ್. ಸೊ ಇವಾಗ ಸಿಯಿಂದ ಔಟ್ ಗೋಯಿಂಗ್ ಎಡ್ಜ್ ಯಾವುದು, ಇ. ಸೊ ಇವಾಗ ನಾವು ಸಿನ ಎಕ್ಸ್ಪ್ಲೋರ್ ಮಾಡಿದಾಗ ಫಸ್ಟು ಇನ ಕಂಡುಹಿಡಿತೀವಿ. ಓಕೆ, ಸೊ ಇವಾಗ ಎಫ್ ಆಫ್ ಇ ಇಸ್ ಈಕ್ವಲ್ ಟು ಜಿ ಆಫ್ ಇ ಪ್ಲಸ್ ಹೆಚ್ ಆಫ್ ಇ. ಸೊ ಜಿ ಆಫ್ ಇ ವ್ಯಾಲ್ಯೂ ಏನು, ಸಿಯಿಂದ ಎಯಿಂದ ಇಗೆ ವ್ಯಾಲ್ಯೂ ಏನು, 1 + 1 ಇಟ್ ಇಸ್ 2. ಓಕೆ, 2 ಪ್ಲಸ್ ಹೆಚ್ ಆಫ್ ವಿ ವ್ಯಾಲ್ಯೂ, ಸೊ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ದಟ್ ಈಸ್ ನಥಿಂಗ್ ಬಟ್ 3. ಸೊ ಇದು 5. ಸೊ ಇವಾಗ ಓಪನ್ ಲಿಸ್ಟಲ್ಲಿ ಏನಿದೆ, ಓಪನ್ ಲಿಸ್ಟಲ್ಲಿ ಎ ಬಿ ಸಿ ಆ್ಯಂಡ್ ಇ. ಓಕೆ, ಕ್ಲೋಸ್ ಲಿಸ್ಟಲ್ಲಿ ಏನಿದೆ, ನಾನು ಎನ ಅವಾಗೇ ಎಕ್ಸ್ಪ್ಲೋರ್ ಮಾಡಿದೆ, ಆಮೇಲೆ ಬಿನ ಎಕ್ಸ್ಪ್ಯಾಂಡ್ ಮತ್ತು ಸಿನ ಎಕ್ಸ್ಪ್ಯಾಂಡ್ ಮಾಡಿದೆ ಅಷ್ಟೇ. ಸೊ ಅದನ್ನು ಬರಿಬೇಕು. ಸೊ ನೆಕ್ಸ್ಟು ಇನ ಎಕ್ಸ್ಪ್ಯಾಂಡ್ ಮಾಡಬೇಕು. ಓಕೆ, ಇನ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಏನು ಬರುತ್ತೆ, ಸೊ ಜಿ ಆಫ್ ಇ ಇಸ್ ಈಕ್ವಲ್ ಟು ಜಿ ಆಫ್ ಜಿ ಪ್ಲಸ್ ಹೆಚ್ ಆಫ್ ಜಿ. ಸೊ ಜಿ ಆಫ್ ಜಿ ಅಂತ ಅಂದರೆ ಪಾತ್ ಕಾಸ್ಟ್ ಫ್ರಮ್ ಎ ಇಂದ ಜಿಗೆ ಡಿಸ್ಟೆನ್ಸ್ ಎಷ್ಟು, 1 + 1 + 1 ಇಟ್ ಇಸ್ 3. ಓಕೆ, ಸೊ 3. ಆಮೇಲೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 0. ಸೊ ಇಟ್ ಶುಡ್ ಬಿ 3. ಓಕೆ, ಎಸ್. ಇವಾಗ ಇವಾಗ ನಾನು ಪಾತ್ ಕಾಸ್ಟ್ ಬಂದು 1 + 1 + 1 ಇಟ್ ಇಸ್ 3. ಹೆಚ್ ಆಫ್ ಜಿ ವ್ಯಾಲ್ಯೂ ಬಂದು 0. ಸೊ ಇಟ್ ಈಸ್ ಈಕ್ವಲ್ ಟು 3. ಸೊ ಇವಾಗ ಗೋಲ್ ನೋಡ್ತೀವಿ. ಸೊ ಹ್ಯೂರಿಸ್ಟಿಕ್, ಫಸ್ಟ್ ಆಫ್ ಆಲ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ 0 ಇದೆ. ಅದಾದಮೇಲೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ. ಸೊ ಜಿ ಬಂದು ನಮ್ಮ ಗೋಲ್ ನೋಡು. ಸೊ ದಟ್ಸ್ ಆಲ್. ಇವಾಗ ನಮಗೆ ಗೋಲ್ ನೋಡ್ ಸಿಕ್ತು. ಸೊ ದ ಪಾತ್ ಫೌಂಡ್. ಓಕೆ, ಸೊ ಇವಾಗ ಇದನ್ನು ನೋಡಿದಾಗ ಸೊ ನಮ್ಮ ಪಾತ್ ಫೌಂಡ್ ಏನಿದು, ಎ ಟು ಸಿ, ಸಿ ಟು ಇ, ಇ ಟು G. So this is a path found from A star algorithm. ಓಕೆ, ಅರ್ಥ ಆಯ್ತು ಅನಿಸುತ್ತೆ ಅಲ್ವಾ. ಸೊ ಅಷ್ಟೇ. ಇವಾಗ ನಾವು ಬಿ ಎಫ್ ಎಸ್ನ ಯೂಸ್ ಮಾಡ್ಕೊಂಡು ನೋಡೋಣ. ಸೊ ಬಿ ಎಫ್ ಎಸ್ದು ಕಾನ್ಸೆಪ್ಟ್ ಏನು, ಬಿ ಎಫ್ ಎಸ್ದು ಕಾನ್ಸೆಪ್ಟು ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಹೆಚ್ ಆಫ್ ಎನ್. ಓಕೆನಾ. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿರುತ್ತೆ, ಹೆಚ್ ಆಫ್ ಎನ್ ವ್ಯಾಲ್ಯೂ ಏನಿರುತ್ತೋ ಹೆಚ್ ಆಫ್ ಎನ್ ವ್ಯಾಲ್ಯೂ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಪಾತ್ ಕಾಸ್ಟ್ ಬೇಕಾಗಿಲ್ಲ. ಓಕೆನಾ. ಸೊ ಅಷ್ಟೇ. ಇಲ್ಲೇನು ಕಾನ್ಸೆಪ್ಟ್ ಅಂತ ಅಂದರೆ, ಯಾವ ಒಂದು ಹೆಚ್ ಆಫ್ ಎನ್ ವ್ಯಾಲ್ಯೂ ಕಡಿಮೆ ಇದೆಯಲ್ವಾ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಮತ್ತು ಪ್ರತಿ ಲೆವೆಲಲ್ಲೂ ನೋಟ್ಸ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡ್ಕೊಳ್ತೀವಿ. ಇಷ್ಟೇ. ಓಕೆ, ಸೊ ಸ್ಟಾರ್ಟ್ಸ್ ಫ್ರಮ್ ದ ನೋಡ್ ಎ. ಇಲ್ಲೂ ಅಷ್ಟೇ ನೋಡ್ ಎಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ. ನೋಡ್ ಎದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು, 5. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ಎ. ಸೊ ಅದ್ರದ್ದು ಸಕ್ಸೆಸರ್ ಬಂದು ಬಿ ಆ್ಯಂಡ್ ಸಿ. ಸೊ ಇವಾಗ ನಾವು ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಸಿ. ಎಫ್ ಆಫ್ ಬಿ ಅಂದರೆ ಏನು, ಹೆಚ್ ಆಫ್ ಬಿ. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ ಏನು, 6. ಸೊ ಕ್ವೆಶನಲ್ಲಿ 6 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ ಸಿ, ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಸಿ ಏನು, 4. ಸೊ 4 ಮತ್ತು 6ಅಲ್ಲಿ ಯಾವುದು ಮಿನಿಮಮ್ಮು, 4. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ನೌ ಸಿ. ಅಷ್ಟೇ. ಓಕೆ, ಇದರಲ್ಲೂ ನೀವು ಓಪನ್ ಲಿಸ್ಟು ಕ್ಲೋಸ್ ಲಿಸ್ಟು ಬರಿತಾ ಹೋಗಬೇಕು. ಸೇಮ್ ಯಾವ ರೀತಿ ನೀವು ಎ ಸ್ಟಾರ್ ಅಲ್ಗಾರಿದಮಲ್ಲಿ ನಾನು ತೋರಿಸ್ಕೊಟ್ಟೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಓಪನ್ ಲಿಸ್ಟು ಕ್ಲೋಸ್ ಲಿಸ್ಟು ಬರೀರಿ. ಓಕೆ, ನೆಕ್ಸ್ಟ್ ಇವಾಗ ಮಿನಿಮಮ್ ವ್ಯಾಲ್ಯೂ ಬಂದು 4. ಸೊ ನಾನು ಸಿನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸಿ ಯಾರಿಗೆ ಕನೆಕ್ಟ್ ಆಗಿದ್ದಾನೆ, ಸಿ ಬಂದು ಇಗೆ ಕನೆಕ್ಟ್ ಆಗಿದ್ದಾನೆ. ಸೊ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನು, 3. ಸೊ ಅಷ್ಟೇ. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಬಂದು 3. ಸೊ ಅಷ್ಟೇ. ನೆಕ್ಸ್ಟು ಇನ್ ಸಿ ಯಾವುದೇ ರೀತಿ ಬೇರೆದಕ್ಕೆ ಕನೆಕ್ಟ್ ಆಗಿಲ್ಲ. ಸೊ ನಾವು ಬೇರೆದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಇವಾಗ ನಾವು ಇನೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇ ಯಾರಿಗೆ ಕನೆಕ್ಟ್ ಆಗಿದ್ದಾನೆ, ಜಿಗೆ ಕನೆಕ್ಟ್ ಆಗಿದ್ದಾನೆ. ಸೊ ಜಿ ಕನೆಕ್ಟ್ ಆಗಿದ್ದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವು ಎಫ್ ಆಫ್ ಜಿ ಕಂಡುಹಿಡಬೇಕು, ವಿಚ್ ಇಸ್ ಹೆಚ್ ಆಫ್ ಜಿ. ಹೆಚ್ ಆಫ್ ಸಿ 0. ಸೊ ಫಸ್ಟ್ ಆಫ್ ಆಲ್ ಹೆಚ್ ಆಫ್ ಜಿ ಏನಾದರೂ 0 ಇದ್ದರೆ ಅದು ಆಲ್ಮೋಸ್ಟ್ ಪ್ರಾಬಬಿಲಿಟಿ ಬಂದು ಅದು ಗೋಲ್ ನೋಡ್ ಆಗಿರುತ್ತೆ ಅಂತ. ಆಮೇಲೆ ಅದು ಹೆಚ್ ಆಫ್ ಜಿ 0 ಇದ್ದು ಮತ್ತು ಅದಕ್ಕೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದರೆ ಅದೇ ಗೋಲ್ ನೋಡ್. ಓಕೆನಾ. ಸೊ ದಟ್ಸ್ ಇಟ್. ಸೊ ಇದರಲ್ಲೂ ಅಷ್ಟೇ ನಾವು ಜಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋದಾಗ ಯಾವುದೇ ರೀತಿ ಚಿಲ್ಡ್ರನ್ಸ್ ಇರಲ್ಲ. ಸೊ ಫೈನಲಿ ದ ಪಾತ್ ಇಸ್ ಫೌಂಡ್ ಎ ಟು ಸಿ, ಸಿ ಟು ಇ, ಇ ಟು ಜಿ. ಅದಾದಮೇಲೆ ಇಷ್ಟು ಬರೆದ್ರೆ ಸಾಕು. ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ಒನ್ ಗ್ರಾಫ್ ಪ್ರಾಬ್ಲಮ್ ಎ ಸ್ಟಾರ್ ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ಮತ್ತು ಬಿ ಎಫ್ ಎಸ್ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು. ಸೊ ಇದೇ ರೀತಿ ಮಾಡಬೇಕು. ನನಗನ್ಸುತ್ತೆ ನಿಮಗೆ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ಸೊ ಇದೇ ರೀತಿ ಮಾಡಬೇಕು. ಓಕೆನಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.